ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗ ಎಸ್ ಕೆ ಚಾನಲ್ಗೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅನ್ಕೊಂಡು ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಏನಂದ್ರೆ, ನಮ್ಮ ಆಂಟಿಯವರು ಹೊಸದು ಮಾಲಲ್ಲಿ ಈ ಥರ ಇಡ್ಲಿ ಪಾತ್ರೆ ಇವೆಲ್ಲ ತೊಗೊಂಬಂದಿದ್ದಾರೆ. ಅದನ್ನೆಲ್ಲ ಯಾವ ಥರ ಇದೆ, ಹೆಂಗೆ, ಎಷ್ಟು ಆಯಿತು ಪ್ರೈಸು, ಇದನ್ನೆಲ್ಲನೂ ನಾನು ನಿಮಗೆ ತೋರಿಸೋಣ ಅಂದ್ಬಿಟ್ಟು ಇವತ್ತು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಒಂದೊಂದಾಗಿ ತೋರಿಸ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಇವನ್ನೆಲ್ಲ ಒಬ್ಬ ಬೆಳಗ್ಗೆ ಕರೆದ ಪಿಕ್ಚರ್ಗೆ ಹೋಗೋಣ ಅಂತ ಹೋಗೋಕ್ಕಾಗಿಲ್ಲ ಮಾಲ್ಗೆ, ಇಲ್ಲೇ ಅಪ್ಟೌನ್ ಮಾಲ್ಗೆ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಹೋದಾಗ ನಿಮ್ಗೆ ವ್ಲಾಗ್ ತೋರಿಸ್ತೀನಿ. ಇವತ್ತು ಆಗಿಲ್ಲ, ಇವತ್ತು ಇವನು ಹೋಗ್ಬಿಟ್ಟು ಬಂದಿದ್ದಾನೆ. ಅದನ್ನ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನ ಈ ವ್ಲಾಗಲ್ಲಿ ತೋರಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಬನ್ನಿ ತೋರಿಸೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಇಡ್ಲಿ ಪಾತ್ರೆ ಬಂದ್ಬಿಟ್ಟು ಸೆಟ್ಟು ನೋಡಿ, ಕಾಣಿಸ್ತಿದೆಯಲ್ಲ ಇದು ಯಾವ ಥರ ಇದೆ ಅಂತ. ಇದನ್ನು ಓಪನ್ ಮಾಡ್ತೀನಿ, ಇದು ಪ್ರೈಸ್ ಎಲ್ಲ ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ ಎಂಡಿಂಗಲ್ಲಿ. ಇದ್ರಲ್ಲಿ ಬಂದ್ಬಿಟ್ಟು ಇಡ್ಲಿ ಅಂದರೆ ದೊಡ್ಡ ಇಡ್ಲಿ ಬರುತ್ತಲ್ಲ, ನಾರ್ಮಲಾಗಿ ಮನೇಲಿ ಮಾಡ್ಕೊಳ್ಳೋವಂಥದ್ದು, ಆ ಥರ ಇಡ್ಲಿ ಇದು ತಟ್ಟೆ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಒಂದು ಮಿನಿ ಇಡ್ಲಿದು ಒಂದು ಪ್ಲೇಟ್ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಇದರಲ್ಲಿ 1 2 3 4 5 6 7 8 ಇದರಲ್ಲಿ 8 ಇಡ್ಲಿ, ಇದರಲ್ಲಿ ಬಂದ್ಬಿಟ್ಟು ಇದರಲ್ಲಿ 6 ಇಡ್ಲಿ ಆಗುತ್ತೆ. ಇದು 8 ಇಡ್ಲಿ, ಈ ಥರದೊಂದು ಪ್ಲೇಟ್ ಕೊಟ್ಟಿದ್ದಾರೆ. ಅದಕ್ಕೆ ಪ್ಲೇಟ್ ಜೊತೆಗೆ ನೋಡಿ ಈ ಥರ ಇಟ್ಕೊಳೋದಕ್ಕೆ, ಇವಾಗ ಮೊದಲನೇ ಈ ಥರ ಬರೀ ಇದೇ ಬರೋದು, ಇದು ಸೈಡು ಬರ್ತಾ ಇರಲಿಲ್ಲ, ಇವಾಗ ಇದಕ್ಕೆ ಬಂದು ನೋಡಿ ಇಟ್ಕೊಳೋದಕ್ಕೂ ಈಸಿ ಆಗುತ್ತೆ. ಬಿಸಿನೂ ತಾಗ್ದಿರಿರ್ತಾರೆ, ಮೇಲೆ ಒಂಥರ ಪ್ಲಾಸ್ಟಿಕ್ ಟೈಪಲ್ಲಿ ಕೊಟ್ಟಿದ್ದಾರೆ ಇದನ್ನು ಇಟ್ಕೊಳೋದಕ್ಕೂ. ಇದು ಚೆನ್ನಾಗಿದೆ, ನೋಡೋದಕ್ಕೂ ಸೂಪರ್ ಆಗಿದೆ. ಕ್ವಾಲಿಟಿ ವೈಸ್ ಬಂದ್ಬಿಟ್ಟು ಚೆನ್ನಾಗಿದೆ ಇದನ್ನು ಹೇಳ್ಬೇಕಂದ್ರೆ. ಆಮೇಲೆ ಏನಂದರೆ ಇದ್ರ ಒಳಗಡೆ ಹೋಲ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವಾಗ ನ್ಯೂ ಟ್ರೆಂಡಿಂಗಲ್ಲಿ ಬರ್ತಾ ಇರೋದ್ರಲ್ಲಿ ಇದ್ರ ಹೋಲ್ಸ್ ಇದೆ ನೋಡಿ, ಇಲ್ಲಿ ನಿಮಗೆ ಕಾಣಿಸುತ್ತೇನೋ ನೋಡಿ, ಮಧ್ಯದಲ್ಲಿ ಹೋಲ್ಸು. ಅದು ಬಂದ್ಬಿಟ್ಟು ಏನಂದರೆ ಇಡ್ಲಿ ಚೆನ್ನಾಗಿ ಬೇಯುತ್ತೆ. ಒಂದು ಬೇರೆ ತಟ್ಟೆಗಳಲ್ಲಿ ಇಡ್ಲಿ ಕೆಳಗಡೆ ಒಳಗಡೆ ಬೆಂದಿರಲ್ಲ, ಬಟ್ ಇದರಿಂದ ಇಡ್ಲಿ ಅನ್ನೋದು ಚೆನ್ನಾಗಿ ಬೇಯುತ್ತೆ. ಇದು ಒಳಗಡೆ ಇದ್ರ ಮೇಲೆ ಬೇಕಂದರೆ ಬಟ್ಟೆ ಹಾಕೊಬೋದು, ಇಲ್ಲ ಬಾಳೆ ಎಲ್ಲ ಹಾಕೊಬೋದು, ಕವರ್ ಬರುತ್ತೆ ಇದಕ್ಕೇನೇ, ಅದನ್ನು ಹಾಕೊಬೋದು. ನೋಡಿ ಈ ಪ್ಲೇಟ್ ಕೊಟ್ಟಿದ್ದಾರೆ, ಈ ಥರ ಇದರಲ್ಲಿ ಫೆಸಿಲಿಟಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಆವಿ ಇಡೋದಕ್ಕೆ ಏನೇನ ಇದ್ರೊಳಗಡೆ ಸ್ಟೀಮ್ ಅಂತಾರಲ್ಲ, ಸ್ಟೀಮ್ ಮಾಡೋವಂಥದ್ದು ಏನೇನೋ ಐಟಮ್ ಇದೆ. ಇದ್ರ ಮೇಲೆ ಇಟ್ಟು ಸ್ಟೀಮ್ ಮಾಡ್ಬೋದು. ನೋಡಿ ಹೋಲ್ಸ್ ಕೊಟ್ಟಿದೆ ಇದರಲ್ಲಿ, ಎಷ್ಟು ಚೆನ್ನಾಗಿದೆ, ರೌಂಡಾಗಿ ಡಿಸೈನು ಚೆನ್ನಾಗಿದೆ. ಮತ್ತು ಇಟ್ಕೊಳಕ್ಕೂ ಗ್ರಿಪ್ಪು ಅಷ್ಟೇ, ನಮ್ಮ ಬೆರಳು ಎಷ್ಟು ಬೇಕೋ ಫಿಂಗರ್ಸ್ ಇರಲಿ ಹೋಗೋಷ್ಟು ಅಷ್ಟು ಮಾತ್ರ ಚೆನ್ನಾಗಿದೆ. ಹಿಂಗಿಂದ ರಿಮೂವ್ ಮಾಡ್ಬೋದು. ಅಂದರೆ ನಾವು ಹಿಂಗೆ ಮಾಡೋಕೆ ಹೋಗ್ಬಾರ್ದು, ಹಿಂಗೆ ಮಾಡೋಕೆ ಬಿಸಿ ಇರುತ್ತೆ ಅವು ಪಾತ್ರೆ, ಹಿಂಗಿರೋದನ್ನ ಹಿಂಗೆ ರಿಮೂವ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು, ಈಸಿಯಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರಲ್ಲ. ಇದು ಬಂದ್ಬಿಟ್ಟು ಪ್ಲೇಟೂ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಬಂದ್ಬಿಟ್ಟು ಸ್ವಲ್ಪ ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ. ನೆಕ್ಸ್ಟು ಇದು ಬಂದ್ಬಿಟ್ಟು ನೋಡಿ ಎಷ್ಟು ರೌಂಡಾಗಿ ಎಷ್ಟು ಕ್ಲೀನಾಗಿದೆ. ಇದರಲ್ಲಿ ನಾನೇ ಕಾಣಿಸ್ತೀನಿ ಹೊಸದಲ್ಲಿ ಎಲ್ಲನೂ ಅಷ್ಟೇನೆ ರೌಂಡ್ ಇದೆ, ಅಗಲ ಇದೆ. ಬಟ್ ಇದರಲ್ಲಿ ನೀವು ಗೇಜು ಚೆನ್ನಾಗಿದೆ. ಮತ್ತು ಮೈನ್ ಇದು ಬೇಕಾಗಿದೆ, ಇದು ಬಂದ್ಬಿಟ್ಟು ಥಿಕ್ನೆಸ್ ಇರಬೇಕು. ಇದು ಎಷ್ಟು ಥಿಕ್ನೆಸ್ ಇರುತ್ತೆ, ನಾವು ಎಷ್ಟು ಅಡುಗೆ ಮಾಡಿದ್ರೂ ಇದನ್ನು ಇದಾಗಲ್ಲ, ಚೆನ್ನಾಗಿ ಬೇಗನೆ ಹೀಟ್ ಆಗುತ್ತೆ. ಇದು ಬಂದ್ಬಿಟ್ಟು ಏನಿದ್ರಲ್ಲಿ ನಾವು ಕರಿ ಮಾಡ್ಕೊಬೋದು. ಇಡ್ಲಿ ಕುಕ್ಕರ್ ಇದು ಆ್ಯಕ್ಚುಲಿ, ಇದ್ರಲ್ಲಿ ಬೇಕಂದರೆ 2 in 1 ಮಾಡ್ಕೊಬೋದು. ಇಡ್ಲಿನೇ ಅಂತಲ್ಲ, ಏನಾರ ಒಂದು ಕರಿ ಏನಾರ ಪಾತ್ರೆ ಎಲ್ಲ ಬೇರೆ ಯಾವುದೂ ಸಿಕ್ಕಿಲ್ಲ ಅಂದರೆ ಇದ್ರಲ್ಲಿ ಮಾಡ್ಕೊಬೋದು. ಬಿಸಿಬೇಳೆ ಬಾತು ಏನು ಬೇಕು, ಒನ್ ಪಾಯಸ ಎಲ್ಲ ಮಾಡ್ಕೊಬೋದು, ಚೆನ್ನಾಗಿದೆ. ಮತ್ತು ಇದಕ್ಕೂ ಅಷ್ಟೇ ಸೈಡಲ್ಲಿ ಬಂದ್ಬಿಟ್ಟು ಹ್ಯಾಂಡಲ್ಲು ಗ್ರಿಪ್ಪು ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ನೋಡ್ಬೇಕಂದ್ರೆ ಯಾವ ಥರ ಎಷ್ಟು ಚೆನ್ನಾಗಿದೆ. ಹಿಡ್ಕೊಳಕ್ಕೆ ಜಸ್ಟ್ 2 ಫಿಂಗರ್ಸ್ ಹೋಗೋ ಥರ ಈ ಥರನೇ ಇರಬೇಕು. ಜಾಸ್ತಿ ಇಷ್ಟ ಆಗಲ್ಲ, 4 ಬೆರಳು ಇಟ್ಕೊಂಡ್ರೆ ಅದು ಕೈ ಸುಡುತ್ತೆ. ಈ ಥರ 2 ಫಿಂಗರ್ಸು ಇಟ್ಕೊಳಕ್ಕೂ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಬಂದ್ಬಿಟ್ಟು ಸೂಪರ್ ಆಗಿದೆ. ಅದನ್ನು ಎಷ್ಟು ಔಟ್ ಆಫ್ ಎಷ್ಟು ಕೊಡ್ಬೋದು ಅಂತ ಇದನ್ನು ನಾನು ಪ್ಲೇಟ್ ತೋರಿಸ್ ಮೇಲೆ ಹೇಳ್ತೀನಿ ನಾನು ನಿಮಗೆ. ಇದೆಲ್ಲ ನಾನು ಪ್ರೈಸು ಆಮೇಲೆ ಹೇಳ್ತೀನಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ನೀವು. ಇದು ಬಂದ್ಬಿಟ್ಟು ಪ್ಲೇಟ್, ಇದನ್ನು ಅಷ್ಟೇ ಸ್ವಲ್ಪ ಸ್ಟ್ರಾಂಗಾಗಿ ಬಂದಿದೆ. ಇದು ನೋಡಿ ಕರಿ ಏನಾರ ಮಾಡಿದ್ರಿ, ಇಲ್ಲ ರೈಸು ಮಾಡ್ಬೋದು. ಬಿರಿಯಾನಿ ಮಾಡಿದ್ರೆ ಅಂತೂ ಅಗಲವಾಗಿ ಚೆನ್ನಾಗಿದೆ. ಮೈನ್ ಬಿರಿಯಾನಿ ವೈಸ್ ನೋಡೋಕೆ ಹೋದರೆ ಪಾತ್ರೆ ಅಂತೂ ನಂಬರ್ 1 ಕ್ವಾಲಿಟಿ ಅಂತಲೂ ಅನ್ಬೋದು. ಬಿರಿಯಾನಿ ಚೆನ್ನಾಗಿರುತ್ತೆ. ಹೋಗಿ ಸ್ನೇಹಿತರೆ, ಇದು ಬಿಲ್ಡ್ ಕ್ವಾಲಿಟಿ ಬಂದ್ಬಿಟ್ಟು ಚೆನ್ನಾಗಿದೆ. ಇದು ಕ್ವಾಲಿಟಿ ವೈಸಲ್ಲಿ ಬಂದರೆ ನಂಬರ್ 1 ಕ್ವಾಲಿಟಿ ಹೇಳ್ಬೋದು. ಇದರಲ್ಲಿ ಹೇಳಿದ್ ನಾನು ಅವಾಗಲೇ ಹೇಳ್ದಂಗೆ ಕರಿ ಏನು ಬೇಕಂದ್ರೂ ಮಾಡ್ಕೊಬೋದು. ಇದು ತಳ ಹಿಡಿಯಲ್ಲ, ಆ್ಯಕ್ಚುಲಿ ಸ್ವಲ್ಪ ಸ್ಟ್ರಾಂಗ್ ಇದೆ. ತಳ ಬಂದ್ಬಿಟ್ಟು ಚೆನ್ನಾಗಿದೆ. ಬಟ್ ಇದ್ರದ್ದೆಲ್ಲನೂ ನೋಡಿ ಯಾವ ಥರ ಡಿಸೈನ್ ನೋಡಿ ಯಾವ ಥರ ಕಾಣಿಸ್ತಿದೆ. ಹಿಡ್ಕೊಳಕ್ಕೂ ಹ್ಯಾಂಡ್ಲು ಗ್ರಿಪ್ಪು ಚೆನ್ನಾಗಿದೆ. ಬಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಎಷ್ಟಿರ್ಬೋದು ಕಮೆಂಟ್ ಮಾಡಿ, ಗೆಸ್ ಮಾಡಿ ನೋಡೋಣ. ಹೋಗಿ ಫ್ರೆಂಡ್ಸ್, ಇದು ಪ್ರೈಸ್ ಬಂದ್ಬಿಟ್ಟು 3160 ಅಂದರೆ 3160 ರೂಪಾಯಿ. ಇದರಲ್ಲೇನು ನಾನು ಜಾಸ್ತಿ ಹೇಳೋಸ್ತೀನಿಲ್ಲ, ಇಲ್ಲೇ ಬಂದ್ಬಿಟ್ಟಿದೆ, ಲೇಬಲ್ಲೇ ಬಂದ್ಬಿಟ್ಟಿದೆ. ಅಂದರೆ 3000 ಚಿಲ್ಲರೆ ಅನ್ಕೊಳ್ಳಿ. ಇದು ಬಂದ್ಬಿಟ್ಟು ಏನಂದರೆ ಕ್ವಾಲಿಟಿ ವೈಸು ವೆಯ್ಟ್ ವೈಸ್ ನೋಡಿ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಒಂದು ಮಿನಿಮಮ್ ಏನೋ 5 years ಬರ್ಬೋದು, ಒಂದು ಗೆಸ್ಸಿಂಗು ಬರುತ್ತೆ ಪಕ್ಕ, ನಾವು ಯೂಸ್ ಮಾಡೋದ್ರ ಮೇಲೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಸೈಡ್ಗೆ ಇಡೋಣ. ತವಾ, ನಾನ್ ಸ್ಟಿಕ್ ತವಾ, ದೋಸೆ ಮಾಡೋ ಪ್ಯಾನ್ ಬಂದ್ಬಿಟ್ಟು ಇದು ಪಿಜನ್. ಇದು ಬಂದ್ಬಿಟ್ಟು ಬ್ರ್ಯಾಂಡು. ಕ್ವಾಲಿಟಿ ವೈಸ್ ನೋಡ್ರೆ ಪರವಾಗಿಲ್ಲ, ಗುಡ್ಡು, ವೆರಿ ಗುಡ್ ಅಂತ ಕೊಟ್ಟರೆ ಬರೀ ಗುಡ್ ಅಂತ ಕೊಡ್ಬೋದು ಅಷ್ಟೇ. ಇದು ಬಂದ್ಬಿಟ್ಟು
ಇದ್ರೊಳಗಡೆ ಬಂದ್ಬಿಟ್ಟು ಆಯಿಲ್ ಇಡದೇ ಇದ್ರೂ ಜಸ್ಟ್ ಒಂದು ಡ್ರಾಪ್ ಹಾಕಿದ್ರೆ ಸಾಕು, ಆಗದಿದ್ರು ಸಾಕು ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ನಾನ್ ಸ್ಟಿಕ್ ಪ್ಯಾನ್ ಬಂದ್ಬಿಟ್ಟು ಇದು ನೋಡು ಯಾವ ತರ ಚೆನ್ನಾಗಿದೆ. ಮತ್ತೆ ಹ್ಯಾಂಡಲ್ ಬಂದ್ಬಿಟ್ಟು ಇದು ಒಂಥರ ಏನಂತಾರೆ ಪ್ಲಾಸ್ಟಿಕ್ ಅನ್ನೋದೇ, ಪ್ಲಾಸ್ಟಿಕ್ ಅನ್ಕೊಂತೀನಿ ಬಂದ್ಬಿಟ್ಟು ಹ್ಯಾಂಡಲ್ ಪ್ಲಾಸ್ಟಿಕ್ ಫೈಬರ್ ಅಲ್ಲಿ ಕೊಟ್ಟಿದ್ದಾರೆ. ಹ್ಯಾಂಡ್ಲು ಗ್ರಿಪ್ ಇಟ್ಕೊಳಕ್ ಚೆನ್ನಾಗಿದೆ. ಮೈನ್ ಇದೇ ಇಂಪಾರ್ಟೆಂಟು. ಇದು ಈ ತರ ಇಟ್ಟಾಗ ಸ್ಟವ್ ಮೇಲೆ ಸ್ಟಿಫ್ ಆಗಿ ಕುತ್ಕೊಬೇಕು. ಡ್ಯಾನ್ಸ್ ಆಡಬಾರ್ದು. ಇದು ಡ್ಯಾನ್ಸ್ ಆಡಿದ್ರೆ ಮತ್ತೆ ಅದು ಒಂದ್ ಕಡೆ ಬೇಯಿತು ಒಂದ್ ಕಡೆ ಬೇಯ್ದಿರಾಗ್ಬಿಡುತ್ತೆ. ಬಟ್ ಇದು ವೈಸ್ ನೋಡಿದ್ರೆ ಇದು ಪ್ರೈಸ್ ಬಂದ್ಬಿಟ್ಟು ಎಷ್ಟಿರ್ಬೋದು ಹೇಳಿ, ಗೆಸ್ ಮಾಡಿ, ಒಂದು ಗೆಸ್ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿದ್ದೇನ. ಇದು ಪ್ರೈಸ್ ಬಂದ್ಬಿಟ್ಟು 1075 ಇದೆ ಆಕ್ಚುಲಿ. ಇಲ್ಲಿದೆಲ್ಲ ಇದು ಪ್ರೈಸ್ ಬಂದ್ಬಿಟ್ಟು ಅಂದ್ರೆ 1075 ರೂಪಾಯಿ, ಅಂದ್ರೆ 1000 ಚಿಲ್ಡ್ರೆ ಅನ್ಕೊಳ್ಳಿ, 1000 ಚೇಂಜ್ ಸಮಥಿಂಗ್ ಇದೆ. ಈ ಪರ್ಚೇಸ್ ಮಾಡ್ಬೇಕಂದ್ರೆ ಈ ತರದ ಏನೋ ನಾವು ಯಾವ ತಗೊಂಡಿಲ್ಲ ಅದು ನಿಮ್ಗೆ ನಮ್ಮ ವ್ಯೂವರ್ಸ್ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದೀನಿ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಡಿಸೈನು ಯಾವ ತರ ಬಿಲ್ಡ್ ಮಾಡಿ ಚೆನ್ನಾಗಿದೆ ನೋಡಿ, ಕಾಣಿಸ್ತಿದೆಯಾ? ಅದು ಮೈನ್ ಇದು ಇಂಪಾರ್ಟೆಂಟ್. ಇದಂದ್ರೆ ನಾರ್ಮಲ್ ಸ್ಟವ್ ಹೋಗುತ್ತೆ, ಪ್ಲಸ್ ಕರೆಂಟ್ ಸ್ಟವ್ ಬರುತ್ತಲ್ಲ, ಕರೆಂಟ್ ಸ್ಟವ್ ಬಂದ್ಬಿಟ್ಟು ಇದು ಎರಡೂ 2 in 1 ಟೈಪ್ ಅಲ್ಲಿ ಇಡ್ಬೋದು. ಇದನ್ನ ನೀವು ನಾನು ತಗೊಳ್ಳಿ ಅಂತ ಹೇಳಲ್ಲ, ತಗೊಂಬೇಡಿ ಅಂತ ಹೇಳಲ್ಲ, ನೋಡಿ. ಬಟ್ ನಾನು ಹೇಳೋದಂದ್ರೆ ಇದಕ್ಕೆ ಗುಡ್ ಅಂತ ಹೇಳ್ಬೋದು ಅಷ್ಟೇ. ನೆನೆ ಪಾತ್ರೆ ಬಂದ್ಬಿಟ್ಟು ಇದು ಚೆನ್ನಾಗಿದೆ ಗೇಜ್ ವೈಸ್ ಎಲ್ಲ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇವರು ನನ್ನ ಫ್ರೆಂಡ್ ಅವರು ಹೋಗಿ ಪರ್ಚೇಸ್ ಮಾಡಿಕೊಂಡು ತಗೊಂಡ್ ಬಂದಿರ್ತಕ್ಕಂಥ ಅಲ್ಲಿ ಮಾಲಲ್ಲಿ, ಅಪ್ ಟೌನ್ ಮಾಲಲ್ಲೇನೆ, ಇಲ್ಲೇ ಒಂದು ಹತ್ರ ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ, ಅದ್ರಲ್ಲಿ ಹೋಗಿ ತಗೊಂಡ್ ಬಂದಿರೋದು. ಇನ್ನೊಂದ್ 2-3 ಐಟಮ್ ತಗೊಂಡ್ ಬಂದಿದ್ರೆ, ಒಂದು ಚಾಯ್ ಅಂದ್ರೆ ಟೀ ಮಾಡ್ತಾರಲ್ಲ ಅದ್ರದ್ದು ಒಂದು ಬಟ್ಲಿ ತಗೊಂಡ್ ಬಂದಿದ್ರೆ, ಅದು ಅಲ್ಲೆಲ್ಲ ಆಲ್ರೆಡಿ ಟೀ ಮಾಡಿದ್ದಾರೆ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಇದು ಬಂದ್ಬಿಟ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋನ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ಹೆಚ್ಚಿನ ಕಂಟೆಂಟ್ ಏನಾದ್ರು ವ್ಯೂಸ್ ನೀವು ಬೇಕಂದ್ರೆ ನೀವು ಫಸ್ಟ್ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ. ಅವಾಗ ಮಾತ್ರ ನಮ್ಮ ವ್ಯೂಸ್ ಎಷ್ಟು ಚೆನ್ನಾಗಿ ಹೋಗುತ್ತೋ ಅವಾಗ ನಾವು ಕಂಟೆಂಟ್ ಇನ್ನೂ ಚೆನ್ನಾಗಿ ಮಾಡ್ಬೋದು. ಇದರಿಂದ ಇವತ್ತು ಈ ವ್ಲಾಗ್ ಇದಾಗಿತ್ತು ಬಂದ್ಬಿಟ್ಟು. ನೆಕ್ಸ್ಟ್ ನಾಳೆ ಸಿಗೋಣ. ಬಾಯ್ ಬಾಯ್.